ANMR ನ್ಯೂಸ್ಗೆ ಸ್ವಾಗತ. ಹೊಲದಲ್ಲಿ ಬೆಳೆದ ರಾಗಿ ತೆನೆ ಕಟಾವು ವಿಚಾರಕ್ಕೆ ಆಲಮಗಿರಿಯಲ್ಲಿ ಎರಡು ಗುಂಪುಗಳ ಮಧ್ಯೆ ಜಗಳ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಆಲಮಗಿರಿ ಗ್ರಾಮದ ಹೊರವಲಯದ ಹೊಲದಲ್ಲಿ ಬೆಳೆದ ರಾಗಿ ತೆನೆ ಕಟಾವು ವಿಚಾರದಲ್ಲಿ ಗ್ರಾಮದ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆಸಿಕೊಂಡು ಮಾರಕಾಯ್ದೆಗಳಿಂದ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ತಕ್ಷಣ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ 112 ಪೊಲೀಸರು ಸಮಸ್ಯೆ ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಆಲಮಗಿರಿ ಗ್ರಾಮದ ಸರ್ವೆ ನಂಬರ್ 25ರ 2 ಎಕರೆ 11 ಗುಂಟೆ ಜಮೀನಿನಲ್ಲಿ ಸಿ ಕೃಷ್ಣಪ್ಪ ಎಂಬುವರು ರಾಗಿ ಬೆಳೆ ಬೆಳೆದಿದ್ದು, ಗ್ರಾಮದ ಸೀನಪ್ಪ ಎಂಬುವರ ಮಕ್ಕಳು ಸದರಿ ಹೊಲಕ್ಕೆ ನುಗ್ಗಿ ರಾಗಿ ತೆನೆ ಕಟಾವು ಮಾಡಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣಪ್ಪ ಮತ್ತು ಕುಟುಂಬದವರ ಹೊಲದ ಬಳಿ ಪ್ರಶ್ನೆ ಮಾಡಿದಾಗ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟಿ ನಡೆದ ನಂತರ ಕೈಯಲ್ಲಿದ್ದ ಮಾರಕಾಯುಧಗಳಿಂದ ಕೈಕೈ ಮಿಲಾಯಿಸುವ ಹಂತಕ್ಕೂ ಸಹ ತಲುಪಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ 112 ಪೊಲೀಸರು ಕೈಕೈ ಮಿಲಾಯಿಸಲು ಸಿದ್ಧರಾಗಿದ್ದ ಎರಡು ಗುಂಪಿನವರನ್ನು ಸಮಾಧಾನ ಪಡಿಸಿದ ನಂತರ ಅವರ ಬಳಿ ನ್ಯಾಯಾಲಯದಲ್ಲಿ ಆದೇಶವಾಗಿರುವ ಪ್ರತಿಗಳನ್ನು ಮತ್ತು ಇತರೆ ದಾಖಲೆಗಳನ್ನು ಗ್ರಾಮಾಂತರ ಠಾಣೆಯ ಅಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿ ಇತ್ಯರ್ಥವಾದ ನಂತರ ರಾಗಿ ತೆನೆ ಬೆಳೆ ಕಟಾವು ಮಾಡಿಕೊಳ್ಳಿ, ಅದುವರೆಗೂ ಯಾರು ಹೊಲದಲ್ಲಿ ಪ್ರವೇಶ ಮಾಡದಂತೆ ಹೇಳಿ ಎರಡು ಗುಂಪಿನವರನ್ನು ಅಲ್ಲಿಂದ ಕಳಿಸಿಕೊಟ್ಟು ವಾಪಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀ ಕೃಷ್ಣಪ್ಪ, ಸದರಿ ಜಮೀನು ನಮ್ಮ ತಾತನವರ ಜಮೀನಾಗಿದ್ದು ಬೇರೆಯವರು ನಾವು ಖರೀದಿ ಮಾಡಿದ್ದೇವೆ ಎಂದು ಬಂದಿದ್ದು, ಈ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯವು ನಮಗೆ ತಡೆಯಾಜ್ಞೆ ನೀಡಿದ್ದು ಪ್ರತಿವಾದಿಗಳು ಹಸ್ತಕ್ಷೇಪ ಮಾಡಬಾರದು ಎಂದು ಆದೇಶಿಸಿದೆ. ನಾವು ನ್ಯಾಯಾಲಯದ ಆದೇಶದ ಬೋರ್ಡನ್ನು ಅಳವಡಿಸಿದ್ದು ಅದನ್ನು ಕಿತ್ತು ಹಾಕಿದ್ದು, ಈ ಬಗ್ಗೆ ಗ್ರಾಮದ ಠಾಣೆಗೆ ದೂರು ಸಹ ನೀಡಿದ್ದೇವೆ. ಆದರೂ ಸಹ ಸೀನಪ್ಪನವರ ಮಕ್ಕಳು ರಾಗಿ ಬೆಳೆ ತೋಟಕ್ಕೆ ಇಂದು ಬೆಳಗ್ಗೆ ನುಗ್ಗಿ ರಾಗಿ ಬೆಳೆ ಕಟಾವು ಮಾಡುತ್ತಿದ್ದರು. ಇದನ್ನು ಪ್ರಶ್ನಿಸಲು ಹೋದರೆ ಅವರು ನಮ್ಮ ವಿರುದ್ಧ ತಿರುಗಿ ಬಿದ್ದು ನಮ್ಮ ಮೇಲೆ ಗಲಾಟೆ ಮಾಡಲು ಮುಂದಾಗಿದ್ದಾರೆ. ನ್ಯಾಯಾಲಯದ ಆದೇಶವಿದ್ದರೂ ಆದೇಶವನ್ನು ಪಾಲನೆ ಮಾಡದೆ ರಾಗಿ ಬೆಳೆ ತೋಟಕ್ಕೆ ನುಗ್ಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಇದನ್ನು ಕೂತು ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಸೀನಪ್ಪನವರ ಮಕ್ಕಳಾದ ವೆಂಕಟೇಶ್ವರ ಮಾತನಾಡಿ, ನಾವು 28 ವರ್ಷಗಳ ಹಿಂದೆ ಜಮೀನು ಖರೀದಿ ಮಾಡಿ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ. ಆದರೆ 2021ರಲ್ಲಿ ಕೃಷ್ಣಪ್ಪನವರು ನ್ಯಾಯಾಲಯದ ಮೊರೆ ಹೋಗಿ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ನಾವು ಸಹ ನ್ಯಾಯಾಲಯದ ಮೂಲಕವೇ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳುವುದಾಗಿ ಹೇಳಿದರು. చేస్తున్నాడు పంట పెట్టినోడు ఏం చేస్తా ఉంటాడు అడగకుండా ఇప్పుడు వచ్చినా కదా ఆవిడ ఏం చేస్తా ఉంటాడు ఏం రాలేదు నీకైతే నువ్వు తీసుకో అంతేనా, నాకైతే నువ్వు తీసుకుంటాను. గోడ నాటుకోవచ్చు అది ఒక నేను కోట్ల ఏం తీరు మేరకు మీరు ఏర్పాటు పెట్టాలా మాట్లాడితే మా అప్పటి ಬಗ್ಗೆ మాట్లాడతా మా అప్పటి మాట్లాడితే బాగలే చెప్తాను మా అప్పటి ಬಗ್ಗೆ మాట్లాడతా
ಅಂತೂ ಇಲ್ಲಿ ಯಾರು ಇರಬೇಡಿ, ಇವಾಗ ಇಲ್ಲಿ ಏನೋ ಗಲಾಟೆ ಏನು ಮಾಡ್ಕೋಬೇಡಿ ಆಯ್ತು. ನೋಡಿ ಸ್ಟೇಷನ್ ಇದು ಇವ್ರದ್ದು ಕೊಡಿ, ರಿಜಿಸ್ಟರ್ ಪತ್ರ ಮುಟೇಶನ್ ಅವೆರಡು ಕೂಡ ಅದು ಆಡು ಇಪ್ಪತ್ತೆಂಟು ವರ್ಷ ಆಯ್ತು ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ಅವ್ರು ಯಾರು ಹಾಕಿಲ್ಲ ಸರ್, ಹಾಕ್ದಾಗಿಂದ ನನ್ನ ಹತ್ರ ಬ್ಯಾಗ್ ಹಾಕ್ದಾಗಿಂದ ಎಲ್ಲ ಸ್ಟೇಷನ್ మాట్లాడదు మట్టుకేం పుట్టింది వాళ్ళు వచ్చినారు వాళ్ళు ఏం తీర్మానం చేస్తారు కానీ నో జాగిర మా అవకి మాట్లాడకేం తలగర పెట్టు ಹಾಯ್ ಸರ್ పోయి పోమా ಸ್ಟೇಷನ್ ನೋಡಿ ಎಲ್ಲರೂ ನೋಡಿ ರಮ್ಮನಪ್ಪ ಅಂತ ಸ್ಟೇಷನ್ ನೋಡಿ ಇದ್ದಿದ್ದು ಒಂದು 2 ಮಂತ್ಸಿಂದ ನಾನು ಹೋದ ನವೆಂಬರಲ್ಲಿ ಕೃಷ್ಣಪ್ಪ ಆಲಂಗಿರಿ ನಮ್ಮ ತಾತ ಜಮೀನು. ನಾವು ಕೋರ್ಟ್ಗೆ ಆಗಿದ್ದೀವಿ. ಕೋರ್ಟ್ಗೆ ಆದಮೇಲೆ ಅವರು ಬೇರೆಯವ್ರು ಬಂದು 60,000ಕ್ಕೆ ನಾವು ತಗೊಂಡಿದ್ದೀವಿ, ನಿಮಗಿಲ್ಲ ಅಂತ ಹೇಳಿದ್ರು. ನಾವು ಕೋರ್ಟ್ಗೆ ಆಗಿದ್ದೀವಿ. ಕೋರ್ಟ್ಗಿಂದ ನಮಗೆ ಸ್ಟೇ ಬಂದಿದೆ. ಕೋರ್ಟಿಂದ ಕೊಟ್ಟು ನಮಗೂ ಸ್ಟೇ ಕೊಟ್ಟಿದ್ದಾರೆ. ಸ್ಟೇಯಲ್ಲಿ ಪ್ರೈವೇಟ್ ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇ ಮೇಲೆ ನಾವು ಇದನ್ನು ಬೋರ್ಡನ್ನು ಹಾಕಿದ್ದೀವಿ. ಆದಮೇಲೆ ಅವರು ಬೋರ್ಡನ್ನು ಕಿತ್ತಾಗಿದ್ದಾರೆ. ಕಿತ್ತ ಮೇಲೆ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟು ನೀವು ಹೋಗ್ಬಾರ್ದು ಅಂತ ಅವರಿಗೆ ಇದು ಮಾಡಿದ್ರು ಪೊಲೀಸ್ ಸ್ಟೇಷನ್ನಾಗ. ಮತ್ತೆ ಪೊಲೀಸ್ ಸ್ಟೇಷನ್ ಉಲ್ಲಂಘನೆ ಮಾಡಿ ಏನಾಗುತ್ತೆ ಅಂತ ಅವರು ಬೋರ್ಡ್ ಕಿತ್ತಾಗಿದ್ದಾರೆ. ಅದರಿಂದ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸರ್ ಮಾಡಿದ್ದೀವಿ ನಾವು. ಆದಮೇಲೆ ಕೋರ್ಟ್ ಉಲ್ಲಂಘನೆ ಮಾಡಿ ಮತ್ತೆ ನಾವು ಇದನ್ನು ರಾಗಿ ಚೀಲನ ಕಿತ್ತಕ್ಕೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ, ಕೋರ್ಟನ್ನು ಉಲ್ಲಂಘನೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಏನಾಗುತ್ತೆ ನಿಮ್ಮಿಂದ ಅಂತ ಅವರು ದೌರ್ಜನ್ಯ ಮಾಡಿಬಿಟ್ಟು ನಮ್ಮ ಮೇಲೆ ಧ್ವನಿಗಳೆಲ್ಲ ತಗೊಂಡು ಬಂದು ಇದು ಮಾಡ್ತಾ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಯಾವುದೂ ಸಪೋರ್ಟ್ ಇಲ್ಲ. ಅದರಿಂದ ನಾವು ಪೊಲೀಸ್ ಪ್ರೊಟೆಕ್ಷನ್ನು ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕೋರ್ಟ್ ಆದೇಶದಿಂದ ಲಾಯರು ಈ ಮುಖಾಂತರ ನಮಗೆ ಜಡ್ಜ್ ಮುಖಾಂತರ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಂತ ನಾವು ಬೇಡಿಕೆ ಕೇಳ್ತಾ ಇದ್ದೀವಿ. ಅದನ್ನು ನಮಗೆ ಮನವಿ ಕೊಡಬೇಕು ಅಂತ ಇದು ಜಡ್ಜಿಂದ ನಮಗೆ ಪೊಲೀಸ್ ಪ್ರೊಟೆಕ್ಷನ್ನು ಒಂದು ಹಾರ್ಡ್ ಕಾಪಿ ಅಂತ ಸಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ನಮ್ಮ ಹೆಸರು ವೆಂಕಟೇಶು. ಇದು ಆಲಂಗಿರಿ ಜಮೀನು ಬಂದು ನಾವು 28 ವರ್ಷದಿಂದ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ. ಅವರು ಮಾರಾಕವ್ರೆ ನಮಗೆ. ಮಾರಿದ್ದಾದ್ಮೇಲೆ 28 ವರ್ಷ ಆಯಿತು. ಬಟ್ 4 ವರ್ಷದಿಂದ 21ರಲ್ಲಿ ಅವ್ರು ಬಂದು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದ್ದಕ್ಕೆ ಬಂದು ಆವಾಗಿಂದ ನಾವು ಬೆಳೆ ಇಕ್ತಾಯಿದ್ವಿ. 28 ವರ್ಷದಿಂದನೂ ಬೆಳೆ ಇಕ್ತಾಯಿದ್ವಿ. ಆದರೆ ಇವಾಗ ಬಂದುಬಿಟ್ಟು ಅವರು 4 ವರ್ಷದಿಂದ ಕೋರ್ಟಲ್ಲಿ ನಡೀತೈತೆ. ಆದರೂ ಕೂಡ ನಮಗೆ ಕೋರ್ಟಿಂದ ಸ್ಟೇ ಆರ್ಡರ್ ಬಂದೈತೆ ಬೆಳೆ ಇಕ್ಕೋಬೋದು ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಊನ್ತಾ ಇರೋದು ನಾವು, ನೇಗ್ಲು ಹಾಕ್ತಾ ಇರೋದು ನಾವು, ಎಲ್ಲ ನಮ್ಮದೇ ಮಾಡ್ತಿರೋದು. ಇವಾಗ ಬಂದುಬಿಟ್ಟು ನಮಗೆ ಬೆಳೆ ಕೊಯ್ತಾ ಇದ್ರೆ ಅಡ್ಡ ಬರ್ತಾವ್ರೆ, ಚಿತ್ರ ಹಿಂಸೆ ಕೊಡ್ತಾರೆ. ಕೃಷ್ಣಪ್ಪ ಮತ್ತು ಲಕ್ಷ್ಮೀ ನರಸಮ್ಮ ಅವರು ಬಂದು ತುಂಬ ಪ್ರಾಬ್ಲಮ್ ಮಾಡ್ತಾವ್ರೆ. ಅದೇನೋ ನೀವೇ ತೀರ್ಮಾನ ಮಾಡಿ ಸರ್.